ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಹೋಮ್ವರ್ಕ್ ಮಾಡಲಿಲ್ಲ ಇದರಲ್ಲಿ. ಎಸ್ ದಿಲೀಪ್ ಅವರೇ ನೋಡಿ ಮೇಡಮ್, ನೋಡಿ ಎಥನಾಲ್ ಅಂತಕ್ಕಂಥದ್ದನ್ನು, ಎಥನಾಲ್ ಉಪಯೋಗಿಸ್ತಕ್ಕಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಮಾಡ್ತಾರೆ. ಏಪ್ರಿಲ್ 1ನೇ ತಾರೀಕಿಂದ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಥನಾಲ್ನ ಮಾಡಬೇಕು ಅಂತೇಳಿ ಅದೊಂದು ಕಾರಣ ಏನು ಅಂತಂದರೆ, ಭಾರತದಲ್ಲಿ ಒಂದು ತೈಲದ ಬಿಕ್ಕಟ್ಟು ಜಾಸ್ತಿ ಆಯಿತು. ಆ ಸಂದರ್ಭದಲ್ಲಿ E20 ಉಪಯೋಗಿಸಬೇಕು ಅಂತೇಳಿ. E20 ಅಥವಾ E100 E70 ಅಂತಕ್ಕಂಥದ್ದು ಬರೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದಲ್ಲ, US ನಲ್ಲೂ ಸಹ E85ವರೆಗೂ ಉಪಯೋಗಿಸ್ತಾರೆ. E85ವರೆಗೂ ಉಪಯೋಗಿಸ್ತಾರೆ. ಆದರೆ ಅಲ್ಲೇನು ಮಾಡಿದ್ದಾರೆ, ಗ್ರೇಡ್ ಮಾಡಿದ್ದಾರೆ. ಇದು E10 ಬಂಕ್, ಇದು E25 ಬಂಕು, ಇದು E85 ಬಂಕ್ ಅಂತೇಳಿ ಗ್ರೇಡ್ ಮಾಡಿದ್ದಾರೆ. ಸೊ ಈ ರೀತಿ ಗ್ರೇಡ್ಗಳನ್ನು ಮಾಡ್ತಿದ್ದಾರೆ ಒಂದು ಮೇಡಮ್. ಮತ್ತು ಇನ್ನೊಂದೇನು ಅಂತಂದರೆ, ಈ ಕಂಪ್ಯಾಟಬಲ್ ವೆಹಿಕಲ್ ಅಂದರೆ E20 ಕಂಪ್ಯಾಟಬಲ್ ವೆಹಿಕಲ್ ಅಂತೇಳಿ 2024ರಿಂದ ತಯಾರು ಮಾಡಬೇಕು ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ. ಮತ್ತು ಅದ್ರ ಜೊತೆಗೆ ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸ್ಬೇಕು. ಸ್ಟಿಕ್ಕರ್ ಅಂಟಿಸಿ ಇದು E20 ವೆಹಿಕಲ್ ಅಂತೇಳಿ ಸ್ಟಿಕ್ಕರ್ ಅಂಟಿಸ್ಬೇಕು ಅಂತಕ್ಕಂಥ ಕ್ರಮಗಳನ್ನು ಕೈಗೊಂಡಿದೆ. ಮತ್ತು ಅದ್ರ ಜೊತೆಗೆ ಬಂಕ್ಗಳಲ್ಲಿ ಸಪರೇಟ್ ಮಾಡಬೇಕು. E20 ಬೇರೆ, ನಾರ್ಮಲ್ ಪೆಟ್ರೋಲ್ ಬೇರೆ ಅಂತೇಳಿ ಸಪರೇಟ್ ಮಾಡಬೇಕು ಅದನ್ನ ಕ್ರಮಗಳನ್ನು ಕೈಗೊಳ್ಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ ಮೇಡಮ್. ಮತ್ತೆ ಈ E20 ಯಾಕೆ ಚರ್ಚೆ ಬಂತು ಅಂತಂದ್ರೆ, ಮಧ್ಯಪ್ರಾಚ್ಯದ ಬಿಕ್ಕಟ್ಟು. ಆ ಬಿಕ್ಕಟ್ಟುಗೋಸ್ಕರ ಇದು ಚರ್ಚೆಗೆ ಬಂತು. ಯಾಕೆ ಅಂತಂದ್ರೆ, ಒಂದೇ ಸಲ ಅರ್ಮುಜ್ ಜಲಸಂಧಿ ಬಂದಾಯ್ತು, ವರ್ಷಾನ್ಗಟ್ಲೆ ಓಪನ್ನೇ ಆಗೋದಿಲ್ಲ, ಏನ್ ಮಾಡೋದು ಅಂತ ಸಮಸ್ಯೆ ಬಂದಾಗ ಇದು ಚರ್ಚೆ ಬಂತು. ಬಟ್ ಇದು 100% ಇಂಪ್ಲಿಮೆಂಟ್ ಆಗ್ಬಿಡ್ತಾ ಇವತ್ತು? ಇಲ್ಲ, ಇದೊಂದು ಚರ್ಚೆ ಅಷ್ಟೇ. ಇದನ್ನ ನಾವು ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ, ಇದೇನೋ ಸಮಸ್ಯೆ ಬಗೆಹರಿದಾಗ, ಅಥವಾ ಅವಾಗಲೇ ಹೇಳ್ತಾ ಇದ್ರು ನಮಗೆ ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಭಾರತದಲ್ಲಿ ಸಿಗ್ತಾ ಇದೆ, ಅಂಡಮಾನ್ ನಿಕೋಬಾರಲ್ಲಿ ನಿಕ್ಷೇಪ ಸಿಕ್ಕಿದೆ, ನಾವು ರಾಜಸ್ಥಾನದಲ್ಲಿ ಪೆಟ್ರೋಲಿಯಂನ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಅಸ್ಸಾಂನಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ, ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ ನಾವು. ಸೊ ಇದನ್ನೆಲ್ಲ ನೋಡಿಕೊಂಡು ಆ ಸಮಯಕ್ಕೆ ನೋಡಿಕೊಂಡು ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡುತ್ತೆ. ಅದ್ರ ಮೇಲೆ ಅದನ್ನ ಮೊನ್ನೆ ಸಚಿವರು ಸಹ ಸ್ಪಷ್ಟಪಡಿಸಿದ್ದಾರೆ ಮೇಡಮ್. ಒಂದು ಮತ್ತೆ ಇನ್ನೊಂದು, ಈಗಿನ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, 1 ಲೀಟರ್ ಎಥನಾಲ್ಗೆ 10,000 ಲೀಟರ್ ನೀರು ಬೇಕಾಗುತ್ತೆ ಅಂತೇಳಿ ಒಂದು ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ. ಅದಕ್ಕೆ ಸಚಿವರು ಸ್ವತಃ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. 3 ರಿಂದ 5 ಲೀಟರ್ ನೀರು ಸಾಕು 1 ಲೀಟರ್ ಎಥನಾಲ್ ಅನ್ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅಂತ ಹೇಳಿ. ನಾನು ಇಲ್ಲೊಂದು ಸ್ವಲ್ಪ ತಡಿತೀನಿ ದಿಲೀಪ್, ಒಂದ್ ನಿಮಿಷ. ನೀವು ಎಥನಾಲ್ ಘಟಕಕ್ಕೆ ಎಂದಾದ್ರೂ ಭೇಟಿ ಕೊಟ್ಟಿದ್ದೀರಾ? ಅಲ್ಲ, ನಾನು ಕೊಟ್ಟಿಲ್ಲ ಮೇಡಮ್. ಕೊಟ್ಟಿಲ್ಲ, ನಾನು ಕೊಟ್ಟಿದ್ದೀನಿ. ಸಿಕ್ಕಾಪಟ್ಟೆ ನೀರು ಬಳಕೆ ಆಗುತ್ತೆ. ಅಲ್ಲ, ನಾನು ಕೇಂದ್ರ ಸಚಿವರು ಹೇಳಿರೋದು ಹೇಳ್ತಾ ಇದ್ದೀನಿ. ನೀವು ಹೇಳ್ಬಹುದು, ಪ್ರಾಕ್ಟಿಕಲಿ ನಾನು ಹೋಗಿದ್ದೀನಿ. ಕೇಂದ್ರ ಸಚಿವರು ಸುಳ್ಳು ಹೇಳಿಕ್ಕಾಗಲ್ಲ. ಅಲ್ಲ, ಕೇಂದ್ರ ಸಚಿವರು ಸುಳ್ಳು ಪಾಲಿಟಿಷಿಯನ್ಸ್ ಸುಳ್ಳು ಹೇಳಲ್ಲ ಅಂತಂದ್ರೆ ಕೇಳಿಸ್ಕೊಳ್ಳಿ. ಇದೇ ಹರ್ದೀಪ್ ಸಿಂಗ್ ಪುರಿ ಅವರು ಎಂಜಿನ್ಗೆ ತೊಂದರೆ ಇಲ್ಲ ಅಂತಂದ್ರು. ಎಂಜಿನ್ಗೆ ತೊಂದರೆ ಇಲ್ಲ ಅಂತಂದ್ರು. ಈಗ ಅಲ್ಲಿ ಪಕ್ಕದಲ್ಲೇ ನಿಮ್ಗಿಂತ ಎಕ್ಸ್ಪರ್ಟ್ ಕೂತಿದ್ದಾರೆ ಅಲ್ಲಿ. ಒಂದ್ ನಿಮಿಷ ದಿಲೀಪ್ ಅವ್ರು, ನಿಮ್ಗಿಂತ ಎಕ್ಸ್ಪರ್ಟ್ಸ್ ನಮ್ಗಿಂತ, ಅವ್ರು ಹೇಳಾಗಿದೆ ನೀವು ಬರೋದಕ್ಕಿಂತ ಮುಂಚೆ ಯಾವ ರೀತಿ ಎಂಜಿನ್ಗೆ ತೊಂದರೆ ಆಗುತ್ತೆ. ನಾಟ್ ಓನ್ಲಿ ಎಂಜಿನ್, ಈ ಪೆಟ್ರೋಲ್ ಏನು ಸಾಗುವಂತಹ ದಾರಿ ಇದೆ, ಆ ದಾರಿಯುದ್ದಕ್ಕೂ ಕೂಡ ಕಾರ್ನ ಬೇರೆ ಬೇರೆ ಪಾರ್ಟ್ಸ್ ಗಳಿಗೆ ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಪೊಲಿಟಿಷಿಯನ್ಸ್ ಸುಳ್ಳು ಹೇಳಲ್ಲ ಅಂದ್ರೆ ಜನ ನಕ್ಬಿಡ್ತಾರೆ, ಪ್ಲೀಸ್. ಆಮೇಲೆ ಎಥನಾಲ್ ತಯಾರಿಕಾ ಘಟಕಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ. ಸಿಕ್ಕಾಪಟ್ಟೆ ನೀರಿನ ಬಳಕೆ ಆಗತ್ತೆ. ಶುಗರ್ ಫ್ಯಾಕ್ಟರೀಸ್ ಅಲ್ಲೇನೆ ನೀರಿನ ಬಳಕೆ ಹೆಚ್ಚಾಗುತ್ತೆ, ಎಥನಾಲ್ಗೂ ಕೂಡ ಜಾಸ್ತಿ ಆಗುತ್ತೆ. 10,000 ಲೀಟರ್ 1 ಲೀಟರ್ ಎಥನಾಲ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಸುಳ್ಳು. ಅದು ಸುಳ್ಳು. ಕೇಂದ್ರ ಸಚಿವರು ಹೇಳಿರ್ತಕ್ಕಂಥದ್ದು ಎಷ್ಟು, 3 ರಿಂದ 5 ಲೀಟರ್ ಖರ್ಚಾಗಬಹುದು ಅಂತಕ್ಕಂಥದ್ದು ಹೇಳಿರೋದು. ಎಂಜಿನ್ ಒಂದು ಎಂಜಿನ್ ವಿಚಾರ ಹೇಳ್ತಾ ಇದ್ರು ಮೇಡಮ್. ಎಂಜಿನ್ ವಿಚಾರದಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ದಾರೆ. ಎಂಜಿನ್ ನಲ್ಲಿ ಯಾವ್ದು ಈ ಎಂಜಿನ್ ಬೆಲ್ಟ್ ಬರುತ್ತೆ ಮೇಡಮ್. ನನ್ಗಂತೂ ಗೊತ್ತಿಲ್ಲ ಸರ್, ನನ್ ಗಾಡಿ ಓಡಿಸಕ್ಕೆ ಬರಲ್ಲ. ರಾಜಣ್ಣ ಅವ್ರು ಇದ್ದಾರೆ, ಅವ್ರನ್ನ ಅಷ್ಟೇ. ವೀಕ್ಷಕರಿಗಲ್ಲ, ಪಕ್ಕದಲ್ಲಿ ಮಾಡ್ಬಿಡಿ. ಹೇಳಿರ್ತಕ್ಕಂಥದ್ದೇನು, ಎಂಜಿನ್ ಸುತ್ತ ಬಳಸ್ತಕ್ಕಂಥ ಎಂಜಿನ್ ಬೆಲ್ಟ್ ಮತ್ತೆ ಎಂಜಿನ್ ನಲ್ಲಿ ಉಪಯೋಗಿಸ್ತಕ್ಕಂಥ ಕೆಲವು ಪ್ಲಾಸ್ಟಿಕ್ ಐಟಮ್ಗಳು ಕಾಲಕ್ರಮೇಣ ಮುಂದಿನ ದಿನಗಳಲ್ಲಿ ಕಾಲಕ್ರಮೇಣ ಪ್ಲಾಸ್ಟಿಕ್ ರಬ್ಬರ್ ಐಟಮ್ಸ್ಗಳು ಕಾಲಕ್ರಮೇಣ ಸವಿಬಹುದು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಬಟ್ ಆದ್ರೆ
ಕಂಪ್ಯಾಟಬಲ್ ಯಾವುದು E20 ಕಂಪ್ಯಾಟಬಲ್ ವೆಹಿಕಲ್ ಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದಾರೋ ಅದರಲ್ಲಿ ಈ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಕಮ್ಮಿ ಇರ್ಬೋದು ಆದ್ರೆ ಹೊಸತನಕ್ಕೆ ನಾವು ಇನ್ವಾಲ್ವ್ ಆಗ್ಬೇಕಾಗಿರ್ತದೆ, ನಮ್ಮ ಕರ್ತವ್ಯ. ಈಗ ಒಂದ್ ನಿಮಿಷ, ಯಾವ ಗಾಡಿ ಇದೆ ನಿಮ್ಮ ಹತ್ರ? ನೋಡಿ ನಂದು ಇವಿ ವೆಹಿಕಲ್ ಇದೆ. ಇವಿ ವೆಹಿಕಲ್ ಯಾವಾಗ ತಗೊಂಡ್ರಿ? ನಂದು ತಗೊಂಡು ಒಂದು 2 months ಆಯ್ತು ಮೇಡಮ್. ಅದಕ್ಕೋಸ್ಕರ ನೀವು ಮಾತಾಡ್ತಾ ಅಲ್ಲ, EV, ನಾನು ನೀವು EV ರಾಜೇಂದ್ರ ಸರ್, ನೀವು ವೆಹಿಕಲ್ ಯಾವಾಗ ಪರ್ಚೇಸ್ ಮಾಡಿದ್ರಿ? ನಂದು 2019. ನಿಮ್ ಗಾಡಿ ಸಪೋರ್ಟ್ ಮಾಡುತ್ತಾ? ಸಪೋರ್ಟ್ ಮಾಡಬಹುದು, ಬಟ್ ಅಲ್ಲ ನೋಡಿ, E20 100% ಇಂಪ್ಲಿಮೆಂಟ್ ಮಾಡಿಲ್ಲ. Euro 6 ಹೆಂಗಿದೆ? ಯಾವುದೇ ಒಂದು ವೆಹಿಕಲ್ ಇಂಜಿನ್ ಮ್ಯಾನುಫ್ಯಾಕ್ಚರರ್ ಏನಿದೆಯಲ್ಲ, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಅಂತ ಇದೆ. ಏನೋ ARI ಇದೆ, ನಾಟ್ರಾಕ್ಸ್ ಇದೆ, CIRT ಇದೆ. ಪ್ರತಿಯೊಂದು ಕಾಂಪೊನೆಂಟ್ ಆರ್ ಆಸ್ ಎ ಹೋಲ್ ವೆಹಿಕಲ್ಲು ಪ್ರತಿಯೊಂದು ಟೆಸ್ಟ್ ಆಗಿ ಆ ಕಂಪನಿ ಟೆಸ್ಟ್ ಆದ ನಂತರನೇ ಅಡಾಪ್ಟಬಿಲಿಟಿಗೆ ಬರಬೇಕು. ಬಟ್ E20 ಯಾವಾಗ ಬಂದೆ ವೆಹಿಕಲ್ ಮೊದಲೇ ಮ್ಯಾನುಫ್ಯಾಕ್ಚರ್ ಆಗೋಗ್ಬಿಟ್ಟಿದೆ. ನಂತರ ನಾವು ಇದನ್ನು ಫ್ಯೂಯಲ್ನ ನಾವು ಅಡಾಪ್ಟಬಿಲಿಟಿ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಆಗಲೇ ಹೇಳಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಥನಾಲ್ ಆ್ಯಂಡ್ ಪೆಟ್ರೋಲ್ ಇಸ್ ಕ್ವೈಟ್ ಡಿಫರೆಂಟ್. ಹಾಗಾಗಿ ನಮಗೆ ಪರ್ಫಾರ್ಮೆನ್ಸು ಡೌನ್ ಆದೇ ಆಗುತ್ತೆ, ಮೈಲೇಜು ಕಡಿಮೆನೇ ಬಂದಿರುತ್ತೆ. ಇಟ್ ಅಫೆಕ್ಟ್ಸ್ ನಾನು ಹೇಳಿದೆ, ಇಟ್ಸ್ ಎ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಥನಾಲ್ ಇಸ್ ಕ್ವೈಟ್ ಡಿಫರೆಂಟ್. ಹಾಗಾಗಿ ಇಟ್ ಅಫೆಕ್ಟ್ಸ್ ಆನ್ ಫ್ಯೂಯಲ್ ಟ್ಯಾಂಕ್, ಫ್ಯೂಯಲ್ ಲೈನ್ಸ್ ಅಂಡ್ ದಿ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಬರ್ನಿಂಗ್ ಪ್ರೋಸೆಸ್ ಇದೆಯಲ್ಲ. E20 ಕಂಪ್ಯಾಟಬಲ್ ವೆಹಿಕಲ್ ಗಳಿಗೆ ಸ್ಟಿಕ್ಕರ್ಸ್ ನ ಮಾಡಿ ಪೆಟ್ರೋಲ್ ಬಂಕ್ಗಳಲ್ಲಿ ಸಪರೇಟ್ ಬಂಕ್ಗಳು, ಇದೊಳಗಡೆ E20 ಸಿಗುತ್ತೆ, ಇದೊಳಗಡೆ ನಾರ್ಮಲ್ ಪೆಟ್ರೋಲ್ ಸಿಗುತ್ತೆ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನ ಮಾಡ್ಕೊಂಡಿದೆ. ಅದ್ರ ಬಗ್ಗೆ ಯಾರು ಮಾಡ್ಕೊಂಡಿದೆ, ಯೋಜನೆ ಇಂಪ್ಲಿಮೆಂಟ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಯಾವುದೇ